ಸ್ನೇಹಿತರೆ, ಅನಿತಾ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಲ್ಲದ ಶಾವಿಗೆ ಪಾಯಸವನ್ನು ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಶಾವಿಗೆ, ಇದನ್ನು ತುಪ್ಪದಲ್ಲಿ ನಾನು ಹುರಿದುಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಹಸಿ ತೆಂಗಿನ ತುರಿ, ಬೆಲ್ಲ, ತುಪ್ಪ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಇದೆಲ್ಲ ಶಾವಿಗೆ ಪಾಯಸಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಮೊದಲಿಗೆ ಲೈನ್ ಹಚ್ಚಿಸಿಕೊಳ್ಳಬೇಕು. ಒಂದು ಗ್ಲಾಸ್ ನೀರನ್ನು ಹಾಕಬೇಕು. ಇವಾಗ ಬೆಲ್ಲದ ಪೌಡರನ್ನು ನಾವು ನೀರಲ್ಲಿ ಹಾಕಿ ಇದನ್ನ ಕರಸ್ಕೋಬೇಕು. ಇವಾಗ ಬೆಲ್ಲದ ನೀರು ಕುದ್ದಿದೆ. ಇದಕ್ಕೆ ನಾವು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಇನ್ನು ಸ್ವಲ್ಪ ಈ ರೀತಿಯಾಗಿ ಕಲಿಸಬೇಕು. ಇವಾಗಿದು ಶಾವಿಗೆ ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾವು ಈ ಹಸಿ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಒಂದು ಸಾರಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಶಾವಿಗೆ ರೆಡಿಯಾಗಿದೆ. ಇದಕ್ಕೆ ಇವಾಗ ಈ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಸ್ವಲ್ಪ ತುಪ್ಪ. ಇವಾಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಗೋಡಂಬಿ, ಬಾದಾಮಿ ಇವೆರಡು ಹಾಕಿ ಇವೆರಡನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೆ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಬೇಕು. ಇವೆರಡು ಫ್ರೈ ಆದ ಮೇಲೆ ಲಾಸ್ಟಿಗೆ ನಾವು ಈ ಒಂದು ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಕೈಯಾಡಿಸಬೇಕು. ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆಯನ್ನು ಈ ಒಂದು ಕುದಿಯುತ್ತಿರುವ ಪಾಯಸಕ್ಕೆ ಹಾಕಿದರೆ ಇವಾಗ ಈ ಒಗ್ಗರಣೆಯನ್ನು ಹಾಕಿದ ಮೇಲೆ ಒಂದ್ಸರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಯಸ ರೆಡಿಯಾಗಿದೆ. ಇವಾಗ ಈ ಪಾಯಸಕ್ಕೆ ಲಾಸ್ಟಲ್ಲಿ ನಾವು ಏಲಕ್ಕಿ ಪೌಡರನ್ನು ಹಾಕಿ ನಾವು ಮತ್ತೊಂದು ಸಾರಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇವಾಗ ಪಾಯಸ ಬಿಸಿ ಬಿಸಿಯಾದ ಪಾಯಸ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ಇವಾಗ ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ಒಂದು ರೆಸಿಪಿ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.